ಇನ್ನು ಇನ್ನೊಂದು ನೆನಪಿಟ್ಕೊಳ್ಳಿ ಇದರ ಜೊತೆಗೆ, ಸಾಮಾನ್ಯವಾಗಿ ನಾವು ಹೇಗೆ ಜೀವನ ಜೀವಿಸ್ತೀವಿ ಈ ಸುಖ ಬಂದಾಗ? ದಿವಸ ಗವಾಯಿ ಖಾಯಿ ಕೈ, ರಾತ ಗವಾಯಿ ಸೋಯಿ ಕೈ, हीरे जैसे जन्म है कौड़ी बदले जाए, हीरे जैसे जन्म को कौड़ी बदले जाए. ಏನ್ ಮಾಡ್ತೀವಿ ಸುಖ ಬಂದಾಗ? ದಿವಸ ಗವಾಯಿ ಖಾಯಿ ಕೈ, ಇಡೀ ದಿನ ನಾವು ತಿಂದುಂಡು ಕಳೆದು ಬಿಡ್ತೀವಿ. ತಿನ್ನೋದೇ ತಿನ್ನು, ತಿನ್ನೋದೇ ತಿನ್ನು, ತಿನ್ನೋದೇ ತಿನ್ನು. ರಾತ ಗವಾಯಿ ಸೋಯಿ ಕೈ, ಇಡೀ ರಾತ್ರಿ ನಾವು ಮಲಗಿ ತೆಗೆದು ಬಿಡ್ತೀವಿ. ದಿವಸ ಗವಾಯಿ ಖಾಯಿ ಕೈ, ರಾತ ಗವಾಯಿ ಸೋಯಿ ಕೈ, ಹೀರೆ ಜೈಸೆ ಜನ್ಮಕೋ, ವಜ್ರದಂಥ ಜೀವನವನ್ನ, ಜನ್ಮವನ್ನ ಕೌಡಿ ಬದಲೇ ಜಾಯಿ. ದುಡ್ಡು, ಕೌಡಿ ಅಂದರೆ 2 ದುಡ್ಡು, 2 ಪೈಸೆ 1 ಪೈಸೆ ಇತ್ತಲ್ಲ ಅವಾಗ. ಕೌಡಿ ಅದಕ್ಕಿಂತ ಕಡಿಮೆ, 2 ಪೈಸೆಗಿಂತಲೂ ಕಡಿಮೆ ಬೆಲೆ ಕೌಡಿ, 1 ಪೈಸೆಗಿಂತಲೂ ಕಡಿಮೆ ಬೆಲೆ. ಈಗ 1 ಪೈಸೆ ಇಲ್ಲ. ಹೀರೆ ಜೈಸೆ ಜನ್ಮಕ್ಕೂ ಕೌಡಿ ಬದಲೇ ಜಾಯ್. ವಜ್ರದಂಥ ಜೀವನವನ್ನ 1 ಪೈಸೆಗೂ ದಿಕ್ಕಿಲ್ಲದಂತೆ ಬದಲಾಯಿಸಿಕೊಂಡು ಬಿಟ್ರಲ್ಲ. ಎಂಥ ಅತ್ಯಪೂರ್ವವಾದ ಅಮೂಲ್ಯವಾದ ಅವಕಾಶವನ್ನು ನೀವು ಕಳ್ಕೊಂಡ್ರಿ ನೋಡಿ. ಜ್ಞಾನೋದಯ ಹೊಂದಿದ ಮಾಸ್ಟರ್ಸ್ಗೆ ನಿಮ್ಮ ಕಾಳಜಿ ಇರುತ್ತೆ. ಎಷ್ಟಪ್ಪ ಅಜ್ಞಾನದಲ್ಲಿ ಬದುಕಿದ್ದಾರೆ, ಎಷ್ಟಪ್ಪ ದುಃಖದಲ್ಲಿ ಬದುಕಿದ್ದಾರೆ. ಯಾಕೆಂದರೆ ಅವರು ಅಜ್ಞಾನದಲ್ಲಿದ್ದಾಗ ಅವರು ಪಟ್ಟಂಥ ದುಃಖ ಅವರಿಗೆ ನೆನಪಿದೆ. ಅವ್ರಿಗೆ ಏನಾಗಿದೆ ಅವ್ರಿಗೆ ಗೊತ್ತಿದೆ. ತಾನುಂಡ ನೋವು ಇತರರಿಗೆ ಬರಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ ತಮ್ಮ ಇಡೀ ಜೀವನವನ್ನು ಗಂಧದಂತೆ ತೆಗೆದರು. ಎಂಥ ತ್ಯಾಗ ಅಂದರೆ ಭೂಮಂಡಲ ಮೇಲೆ ಇದಕ್ಕಿಂತ ದೊಡ್ಡ ತ್ಯಾಗವನ್ನು ನೀವೆಲ್ಲಿ ಕಾಣೋದಕ್ಕೆ ಸಾಧ್ಯ. ತ್ಯಾಗ ಅಂದರೆ ಮನೆ ಮಠ ಬಿಟ್ಟು ಹೋಗೋದು ತ್ಯಾಗ ಅಲ್ಲ. ತ್ಯಾಗ ಅಂದರೆ ತಮ್ಮ ಜೀವನವನ್ನ ಆ ಗಂಧದ ಕೊರಡಿನಂತೆ ನಿಮ್ಮ ಒಳಿತಿಗಾಗಿ ತೈತಾರಲ್ಲ, ಆ ತಮ್ಮ ಜೀವನವನ್ನ ಗಂಧದಂತೆ ತೈತಾರಲ್ಲ ಇನ್ನೊಬ್ಬರ ಒಳಿತಿಗೆ. ಅದು ಅದ್ಭುತ ಜೀವನ. ಅದು ಎಷ್ಟು ಪರಿಮಳ ನೀಡುತ್ತೆ, ಎಷ್ಟು ಸುಗಂಧ ನೀಡುತ್ತೆ ಅನ್ನೋದು ಆ ಯಾರು ತೈತಿರ್ತಾರೋ ಅವರಿಗೆ ಅದರ ಸುಗಂಧ ಗೊತ್ತು. ಅವರಿಗೆ ಅದರ ಆ ಸವೆದು ಹೋಗುವಿಕೆಯಲ್ಲಿಯ ಸುಖ ಅಂದರೆ ಏನು ಅವರಿಗೆ ಮಾತ್ರ ಗೊತ್ತು. ಈ ದೇಹ ಬೆಳವಣಿಗೆ ಹೊಂದಿದಂತೆ 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 ಈ ಸವೆದು ಹೋಗುವಿಕೆಯ ಸುಖ ಅನ್ನೋದಿದೆಯಲ್ಲ, ಅದು ಅವರಿಗೇ ಗೊತ್ತು. ಎಷ್ಟು ಸೌಖ್ಯ ಅನುಭವಿಸ್ತಾರೆ. ಅದನ್ನು ಇತರರ ಒಳಿತಿಗಾಗಿ ಜೀವನವನ್ನು ಮುಡಿಪಾಗಿಟ್ಟವ್ರಿಗೆ ಆ ಸೌಖ್ಯದ ಅನುಭವ ಆಗುತ್ತೆ. ಅದನ್ನು ಪಡ್ಕೋಬೇಕು ಅಂದರೆ ಫ್ರೆಂಡ್ಸ್, ತಮ್ಮ ಜೀವನವನ್ನು ಈ ಧ್ಯೇಯಕ್ಕಾಗಿ ಸಮರ್ಪಿಸಬೇಕು. ಈ ಧ್ಯೇಯಕ್ಕಾಗಿ ಸಮರ್ಪಿಸಬೇಕು. ಹಾಗೆ ಸಮರ್ಪಿಸಬೇಕು ಅಂದರೆ ದಿವಸ ಗವಾಯಿ ಖಾಯಿ ಕೈ, ರಾತ ಗವಾಯಿ ಸೋಯಿ ಕೈ, ಸ್ವಲ್ಪ ತ್ಯಾಗ ಮಾಡಬೇಕು. ಹಿತಮಿತ ಆಹಾರವನ್ನು ಸ್ವೀಕರಿಸಬೇಕು. ಪಟ್ಟಾಗಿ ಹೊಡೆದು ಗಟ್ಟಿಯಾಗಿ ನಿದ್ದೆ ಮಾಡೋದಲ್ಲ, ಹಿತಮಿತ ಆಹಾರವನ್ನು ಸ್ವೀಕರಿಸಬೇಕು. ಹಿತಮಿತ ಆಹಾರವನ್ನು ಸ್ವೀಕರಿಸಿದಾಗ ಹಿತಮಿತವಾದ ನಿದ್ದೆ ಬರುತ್ತೆ. ಅತಿಯಾದ ಆಹಾರ ಸ್ವೀಕರಿಸಿದಾಗ ಇಡೀ ದೇಹದ ಶಕ್ತಿಯೆಲ್ಲ ನಿಮ್ಮ ಆಹಾರವನ್ನು ಪಚನ ಮಾಡೋದಕ್ಕೆ ಖರ್ಚಾಗುತ್ತೆ. ನಿಮ್ಮ ಆರೋಗ್ಯಕ್ಕೆ ಅಲ್ಲಿ ಆ ಶಕ್ತಿ ಬರಬೇಕು. ಹಾಗೆ ಬೆಳೀತಾ ಹೋಗುತ್ತೆ. ರಾತಗವಾಯಿ ಸೋಯಿಕೆ ಮತ್ತು ಅತಿಯಾಗಿ ತಿಂದಾಗ ಅತಿಯಾಗಿ ನಿದ್ರೆ, ಇವೆರಡೂ ಆದಾಗ ವಜ್ರದಂಥ ಜೀವನ ಕೌಡಿಯ ಒಂದು ದುಡ್ಡಿನಲ್ಲಿ ಬದಲಾಗಿ ಹೋಗುತ್ತೆ, ಅರ್ಧ ದುಡ್ಡಿನಲ್ಲಿ ಬದಲಾಗುತ್ತೆ.
ಹೀರೆ ಜೈಸೆ ಜನ್ಮಕ್ಕೋ ಕೌಡಿ ಬದಲೇ ಜಾಯ್. ವಜ್ರದಂಥ ಜೀವನ ಕವಡೆ ಕಿಮ್ಮತ್ತಿಲ್ಲದೆ ಹೋಗುತ್ತೆ. ಮಾಸ್ಟರ್ಸ್, ಈ ಮನುಷ್ಯ ಜೀವನ ಅನ್ನೋದು ಎಷ್ಟು ಅದ್ಭುತ ಅಂದರೆ, ನಿಮಗೆ ನೆನಪಿರುವಂಥ ಅತಿ ಶ್ರೇಷ್ಠ ಮಹಾಶ್ರೇಷ್ಠ ಪರಮಶ್ರೇಷ್ಠ ವ್ಯಕ್ತಿಗಳನ್ನು ನೆನಪು ಮಾಡ್ಕೊಳ್ಳಿ ನೋಡೋಣ. ಯಾರು ಅತಿ ಉತ್ಕೃಷ್ಟ ಸ್ಥಿತಿನಲ್ಲಿ ಯಾರನ್ನು ನೀವು ತಿಳ್ಕೊಂಡಿದ್ದೀರೋ ಅವರನ್ನು ನೆನಪು ಮಾಡ್ಕೊಳ್ಳಿ ನೋಡೋಣ. ಎಸ್, ಯಾರನ್ನು ನೆನಪು ಮಾಡ್ಕೊಳ್ಳಿ. ನಿಮಗೆ ಅತಿ ಬೇಕಾದವರು, ಅತಿ ಶ್ರೇಷ್ಠ, ಅವರನ್ನು ಬಿಟ್ಟರೆ ನಿಮ್ಮ ಜಗತ್ತಿನಲ್ಲಿ, ನಿಮ್ಮ ಜೀವನದಲ್ಲಿ ಅವ್ರಿಗಿಂತ ಮಹಾನ್ ವ್ಯಕ್ತಿ ಯಾರೂ ಇಲ್ಲ ಈ ಭೂಮಿ ಮೇಲೆ. ನೆನಪು ಮಾಡ್ಕೊಳ್ಳಿ. ಯಾರೇ ಇರ್ಬೋದು ಅವರು. ಮಾಡ್ಕೊಂಡ್ರ ಅವರು ಕೂಡ ನಮ್ಮಂತೆ ಮನುಷ್ಯರೇ ಆಗಿದ್ದರು. ಅವರು ಪಟ್ಟಂಥ ಯಾವ ವ್ಯಕ್ತಿಯನ್ನು ನೀವು ನೆನಪು ಮಾಡ್ಕೊಂಡಿದ್ದೀರೋ ಆ ವ್ಯಕ್ತಿಯನ್ನು, ಅವರ ಜೀವನ ಚರಿತ್ರೆಯನ್ನು ಓದಿ. ನೆನಪು ಮಾಡ್ಕೊಂಡದ್ದು ವ್ಯರ್ಥ ನೀವು ಅವ್ರ ಜೀವನ ಚರಿತ್ರೆಯನ್ನು ಓದದೇ ಇದ್ರಿ. ಏನು ಘನಂದಾರಿ ಅಂತ ತಿಳ್ಕೊಂಡು ನಾವು ಅವರನ್ನು ನೆನಪು ಮಾಡ್ಕೋಬೇಕು? ಅವರ ಜೀವನವನ್ನು ಓದೋದಕ್ಕೆ ನಮಗೆ ಸಮಯ ಇಲ್ಲ. ಅವರು ನಡೆದಂತೆ ನಡೆಯೋದಕ್ಕೆ ನಮಗೆ ತಾಕತ್ತಿಲ್ಲ. ಅವರು ಫೋಟೋ ಹಾಕಿ ಬೆಳಗ್ತೀವಿ, ಅವ್ರ ಹೆಸರು ಹೇಳ್ಕೊಂಡು. ನಮಗೆ ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಅನಿಸ್ಬೇಕು, ಜಾಸ್ತಿನೇ ನಾಚಿಕೆ ಅನಿಸ್ಬೇಕು. ಅವರ ಆಚರಣೆ ಮಾಡೋದಿಲ್ಲ, ಅವ್ರ ಕುರಿತು ತಿಳ್ಕೊಂಡು ಅವರಂತೆ ಆಗಬೇಕು ಅಂತ ಪರಿಶ್ರಮ ಮಾಡೋದಿಲ್ಲ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಡಿಬೇಕು ಅನ್ನೋದಿಲ್ಲ. ಅವರ ಕುರಿತು ಜೀವನದ ಚರಿತ್ರೆಯನ್ನು ಓದೋದಕ್ಕೂ ನಮಗೆ ಸಮಯ ಇಲ್ಲ. ತಾಕತ್ತು ಬೇಕು ಒಬ್ಬ ಮಹಾಪುರುಷರ ಜೀವನ ಚರಿತ್ರೆಯನ್ನು ಓದೋದಕ್ಕೆ. ನಿಮಗೆ ತಾಕತ್ತಿದ್ರೆ ಸತ್ಯದೊಂದಿಗೆ ನನ್ನ ಪ್ರಯೋಗ ಅನ್ನೋ ಒಂದು ಗಾಂಧೀಜಿಯವರ ಪುಸ್ತಕ ಓದಿ ತೋರಿಸಿ. ಯೋಗಿಯ ಆತ್ಮಕಥೆ ಪರಮಹಂಸ ಯೋಗಾನಂದರ ಪುಸ್ತಕ ಓದಿ ತೋರಿಸಿ. ಹಿಮಾಲಯ ಮಹಾತ್ಮರ ಸನ್ನಿಧಿಯಲ್ಲಿ ಸ್ವಾಮಿ ರಾಮ ಅವರ ಪುಸ್ತಕ ಓದಿ ತೋರಿಸಿ. ಒಂದು ಪುಸ್ತಕ ಓದೋದು ಒಂದು ಶ್ರೇಷ್ಠ ಆಧ್ಯಾತ್ಮಿಕ ಗ್ರಂಥವನ್ನು ಓದಿ ತೋರಿಸಿ. ಪುಸ್ತಕ ಓದೋದು ಎಷ್ಟು ಶ್ರಮ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಒಂದು ಪುಸ್ತಕ ಓದಿ ತೋರಿಸಿ. ನಾವು ಬಲೋ ಭಾರತ್ ಮಾತಾ ಕಿ ಜೈ, ಮಹಾತ್ಮ ಗಾಂಧೀಜಿ ಕಿ ಜೈ ಅಂತೀವಿ. ಗಾಂಧೀಜಿಯವರನ್ನ ತತ್ವಗಳನ್ನು ಅಳವಡಿಸಿಕೊಡ್ರಿ ಅಂತ ಪ್ರತಿ ಸಲ ಗಾಂಧೀಜಿ ಜಯಂತಿ ಬಂದಾಗ ಎಲ್ಲರೂ ಮಾತಾಡಿದ್ದು. ಪಟ್ಟಾಗಿ ಹಿಡಿದು ಕೇಳಿದರೆ ಎಷ್ಟು ಜನ ಗಾಂಧೀಜಿ ಜೀವನ ಚರಿತ್ರೆಯನ್ನು ಓದಿದ್ದಾರೆ, ಎಷ್ಟು ಜನ ಅಳವಡಿಸಿಕೊಂಡಿದ್ದಾರೆ ಅನ್ನೋದು ಬರುತ್ತೆ. ನಾವು ಮಹಾಪುರುಷರ ಜೀವನ ಚರಿತ್ರೆಗಳನ್ನು ಓದದೆ, ಅವರ ಆದರ್ಶಗಳನ್ನು ಅಳವಡಿಸಿಕೊಳ್ಳದೆ ನಾವು ಮಹಾಪುರುಷರಾಗೋ ಕನಸು ಕಾಣೋದು ಸಾಧ್ಯವಿಲ್ಲ. ಅದಕ್ಕೆ ನಾವು ಇನ್ನಷ್ಟು ದುರ್ಬಲರಾಗಿ ಅವರನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಅವ್ರಿಗೊಂದು ತೆಂಗಿನಕಾಯಿ ಹೊಡೆಯೋದು, ಅವ್ರಿಗೊಂದು ಊದಿನ ಕಡ್ಡಿ ಬೆಳಗೋದು. ಅಂದರೆ ಡಿಸ್ಟೆನ್ಸ್ ಹೆಚ್ಚು ಮಾಡ್ಕೊಳ್ತೀವಿ. ನೀನು ಶ್ರೇಷ್ಠ, ನಾನು ಕನಿಷ್ಠ, ನಿನಗೆ ಕೈ ಮುಗಿಯೋದು, ನಾನು ಇಲ್ಲೇ ಇರೋದು. ಅಂದರೆ ನಾನು ಇದರಲ್ಲೇ ತೃಪ್ತಿ ಇದ್ದೀನಿ. ಅವರ ಕುರಿತು ಪೂಜ್ಯ ಭಾವನೆ ಇರಬೇಕು. ನಮ್ಮ ಕುರಿತು ನಮಗೂ ಪೂಜ್ಯ ಭಾವನೆ ಇರಬೇಕು. ಒಬ್ಬ ಅತಿ ಸಾದ ಒಂದು ಪ್ರೈಮರಿ ಸ್ಕೂಲ್ ಒಂದು ಸ್ಟ್ಯಾಂಡರ್ಡ್ ಪಾಸ್ ಆಗಲಿಕ್ಕೆ ಬರದೆ ಕಾಪಿ ಮಾಡುವಂಥ ಟೀಚರ್ ಕಡೆಯಿಂದ ಕಾಲು ಬೆರಳಿನಿಂದ ತೋರಿಸಿದ್ರು ಕಾಪಿ ಮಾಡದೇ ಇರುವಂಥ ಒಬ್ಬ ಹುಡುಗ, ಫೇಲ್ ಆಗೋದಕ್ಕೆ ತಯಾರಾದರೂ ಸರಿ ಆದರೆ ಕಾಪಿ ಮಾಡೋದಿಲ್ಲ ಅನ್ನೋಂಥ ಹುಡುಗ ಆ ಸದ್ಗುಣಗಳಿಂದಲೇ ಮಹಾತ್ಮನಾಗಿ ದೇಶಕ್ಕೆ ಬೆಳಕು ನೀಡ್ತಾನೆ. ಪರೀಕ್ಷೆಯಲ್ಲಿ ಅಂಕಗಳನ್ನೇ ಪಡೆಯೋದು ಒಂದು ಮಾನದಂಡವಾಗಿರುವಂಥ ಇಂದಿನ ಸ್ಥಿತಿನಲ್ಲಿ ಆತ ಬೆಳಕಾಗಿ ನಿಲ್ತಾನೆ. ಯಾಕೆ ಈ ಮಾತು? ಅವರು ಹೀರೆ ಜೈಸೆ ಜನ್ಮಕ್ಕೋ ಕೌಡಿ ಮೇ ನಯ ಬದಲೆ. ಅವರು ಹಗಲೂ ಓದಿದ್ರು, ರಾತ್ರಿನೂ ಓದಿದ್ರು, ಹಗಲು ಕೆಲಸ ಮಾಡಿದರು, ರಾತ್ರಿನೂ ಕೆಲಸ ಮಾಡಿದರು. ಕೆಲಸ 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 ಹಿತಮಿತವಾಗಿ ಊಟ ಮಾಡಿದರು, ಹಿತಮಿತವಾಗಿ ನಿದ್ದೆ ಮಾಡಿದರು, ಹೆಚ್ಚಿನ ಸಮಯದಲ್ಲಿ ಕೆಲಸ ಮಾಡಿದರು. ಅದಕ್ಕೆ ಇವತ್ತು ಪ್ರಪಂಚದ ಎಲ್ಲ ಕಡೆ ಅವರ ಜನ್ಮ ಜಯಂತಿ, ಅವರ ಪುಸ್ತಕ, ಅವರ ಫೋಟೋ, ಅವರ ಆಚರಣೆ ಎಲ್ಲವೂ. ನಮಗೇನಾಗಿದೆ? ಯಾಕೆ ಒಬ್ಬ ಸಾಮಾನ್ಯ ಪರಿವಾರದಲ್ಲಿ ಹುಟ್ಟಿದಂಥ ಕಬೀರ ಇವತ್ತು ಭಾರತದ ಎಲ್ಲ ಪಠ್ಯಪುಸ್ತಕಗಳಲ್ಲಿ ಕಬೀರ, ಎಲ್ಲ ಗ್ರಂಥಾಲಯಗಳಲ್ಲಿ ಕಬೀರರ ಪುಸ್ತಕ, ಕಬೀರರ ಬೆಳಕು. ಯಾಕೆ ಅಂದರೆ ಅವರು ತಮ್ಮ ಜೀವನವನ್ನು ಆ ರೀತಿ ಗಂಧದ ಕೊರಡಿನಂತೆ ಸವೆಸಿದರು.
ತೆಯ್ದು 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 ಸವೆಸಿದರು. ಅವರು ವಜ್ರದಂಥ ಜೀವನವನ್ನು ಕವಡೆ ಕಿಮ್ಮತ್ತಿಗೆ ಹೋಗೋದಕ್ಕೆ ಬಿಡಲಿಲ್ಲ. ಜನಸಾಮಾನ್ಯರ ದೃಷ್ಟಿಯಲ್ಲಿ ಕವಡೆ ಕಿಮ್ಮತ್ತಿನಂಥ ಜೀವನ ಇತ್ತು ಅವ್ರದ್ದು. ಉಸೆ ಕ್ಯಾ ಕರ್ತೇವೆ ಛೋಡೋ ಅನ್ನುವಂಥ ಸ್ಥಿತಿನಲ್ಲಿತ್ತು ಅವರ ಜೀವನ. ಒಂದು ಸಾಮಾನ್ಯ ಪರಿವಾರದ ಒಂದು 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 ಕೈಮಗ್ಗದಿಂದ ಧೋತಿ ನೇಯ್ದು ಮಾರ್ಕೆಟಿಗೆ ಹೋಗಿ ಜೀವನ ಸಾಗಿಸುವಂಥ ಒಬ್ಬ ಬಡ ಅನ್ಪಡ್ ವ್ಯಕ್ತಿ, ಆತನಿಗೆ ಹಿಂದೂನೂ ಗೊತ್ತಿಲ್ಲ ಮುಸಲ್ಮಾನೂ ಗೊತ್ತಿಲ್ಲ, ಇಂಥ ಅನ್ಪಡ್ ವ್ಯಕ್ತಿ, ನಗಣ್ಯ ವ್ಯಕ್ತಿ, ಈತನೇನು ಬಿಡು ಅನ್ನುವಂಥ ಕೌಡಿ ಜೈಸೆ ಜನಮಿತ್ತು. ಸಾಮಾಜಿಕ ಜೀವನದಲ್ಲಿ ಹೇಳ್ತಾ ಇದ್ದೇನೆ, ಸಾಮಾಜಿಕ ಭಾಷೆಯಲ್ಲಿ ಅವರ ಬದುಕನ್ನು ಹೇಳ್ತಾ ಇದ್ದೇನೆ. ಕೌಡಿ ಜೈಸೆ ಜನ. ಅದನ್ನು ಅವರು ವಜ್ರವಾಗಿ ತೋರಿಸಿದರು. ಅವರೇನು ಮಾಡಿದರು? ದಿವಸ ಗವಾಯಿ ಕಾಮ ಕರ್ಕೆ ರಾತ ಗವಾಯಿ ಕಾಮ ಕರ್ಕೆ ಕವಡಿ ಜೈಸೆ ಜನ್ಮಕ್ಕೋ ಹೀರೆ ಮೇ ಬದಲೆ. ಹಗಲು ರಾತ್ರಿ ಕೆಲಸ ಮಾಡಿ ಮಾಡಿ ಸಾಧನೆ ಮಾಡಿ ಮಾಡಿ ಕವಡೆ ಕಿಮ್ಮತ್ತಿನ ಜೀವನವನ್ನು ವಜ್ರದ ಕಿಮ್ಮತ್ತಿನಂತೆ ಮಾಡಿಕೊಂಡ್ರು. ಮಾಸ್ಟರ್ಸ್, ಈಗ ನಿಮ್ಮ ಮುಂದೆ ಇರೋ ಏನು ಚಾಲೆಂಜ್ ಕಬೀರ್ದು ಅಂದರೆ, ನೀವು ನಿರ್ಣಯ ಮಾಡ್ಕೊಳ್ಳಿ. ಇಲ್ಲಿವರೆಗೆ ನೀವು ತಿಂದದ್ದು ಸಾಕು, ಮಲಗಿದ್ದು ಸಾಕು. ನೀವು ನಿಮ್ಮ ಜೀವನವನ್ನು ನಿರ್ಣಯ ಮಾಡ್ಕೊಳ್ಳಿ. ಈ ಸಾಮಾಜಿಕ ಜೀವನದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕವಡೆ ಕಿಮ್ಮತ್ತಿನ ಜನ್ಮ ನಿಮ್ಮದು, ಜನ್ಮ ಅಲ್ಲ ಕ್ಷಮಿಸಿ, ಜೀವನ. ಅವನೇನು ಬಿಡು, ಏನು ಮಾಡ್ತೀಯ ಬಿಡು ಅನ್ನುವಂಥ ಜೀವನ. ನೋಡಿದ್ದೀನಿ ಬಿಡು, ಇಂಥ ಸುಮಾರು ಜನರನ್ನು ನೋಡಿದ್ದೀನಿ ಬಿಡು, ಇದ್ಯಾವ ಗಿಡದ ತಪ್ಪಲು, ಇವನ್ಯಾವ ಮಹಾಲೇಖ ಅನ್ನುವಂಥ ಕವಡೆ ಕಿಮ್ಮತ್ತಿನ ಜೀವನ ನಿಮ್ಮದು. ಹೇಳಿ, ಎಷ್ಟು ಜನ ಈ ಕವಡೆ ಕಿಮ್ಮತ್ತಿನ ಜೀವನವನ್ನು ವಜ್ರದಂತೆ ಬದಲಾಯಿಸಿಕೊಳ್ಳೋದಕ್ಕೆ ರೆಡಿ ಇದ್ದೀರಿ? ತಗೊಳ್ಳಿ ಇವತ್ತು ಚಾಲೆಂಜ್. ಎಸ್, ನಾನು ದಿವಸವೂ ಸಾಧನೆ ಮಾಡ್ತೀನಿ, ದಿವಸದ ಸಮಯದಲ್ಲಿಯೂ ಸಾಧನೆ ಮಾಡ್ತೀನಿ, ರಾತ್ರಿಯ ಸಮಯದಲ್ಲಿಯೂ ಸಾಧನೆ ಮಾಡ್ತೀನಿ. ಈ ಕವಡೆ ಕಿಮ್ಮತ್ತಿನಂಥ ಈ ಜೀವನ ಅಂತ ಏನಿದೆಯೋ ನಂದು, ಇದನ್ನು ವಜ್ರದಂತೆ ಬದಲಾಯಿಸಿಕೊಳ್ತೀನಿ ಅನ್ನೋವಂಥ ನಿರ್ಣಯ ಮಾಡ್ಕೊಳ್ಳಿ. ವಜ್ರ ನಿರ್ಣಯ ತಗೊಳ್ಳಿ, ವಜ್ರ ಕಠೋರ ನಿರ್ಣಯ ತಗೊಳ್ಳಿ. ಆ ನಿರ್ಣಯ ವಜ್ರದಂತೆ ಇರಬೇಕು. ತಗೊಳ್ಳಿ. ಈ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ನಿಮಗೆ ಜ್ಞಾನ ಕೊಡೋದಕ್ಕೆ ಬಂದಾರಲ್ಲ, ಇವ್ರನ್ನೇ ಕೇಳಿ, ಹೇಗಿತ್ತು ನಮ್ಮ ಜೀವನ? ಸಾಮಾನ್ಯ ರೈತ ಕುಟುಂಬದ ಜನ್ಮ, ಸಾಮಾನ್ಯ ವಿದ್ಯಾರ್ಥಿ, ಸ್ಕೂಲಲ್ಲಿ ಒಂದಷ್ಟು ಫಸ್ಟ್ ಬರ್ತಿದ್ದೀವಿ, ಪ್ರೈಮರಿ ಸ್ಕೂಲ್ ಹೈಸ್ಕೂಲಲ್ಲಿ ಇದ್ದಾಗ ಅವ್ರು ಕೇಳಿದ್ದಕ್ಕೆಲ್ಲ ಉತ್ತರ ಕೊಡ್ತಿದ್ದೀವಿ. ಶಿಕ್ಷಕರ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಅನಿಸ್ಕೊಂಡಿದ್ದೀವಿ. ಮುಂದೆ ಕಾಲೇಜುಗಳಲ್ಲಿ ಆ ಕಾಲೇಜಿನ ಆ ಒಂದು ಉಡಾಫೆಯ ಜೀವನ, ಅದೊಂದು ಟ್ರೆಂಡ್, ಅಂಥ ಒಂದು 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 ಧೀರ ಗಂಭೀರ ಸರ್ಕಲ್ ಅಂತ ನಮಗೆ ಸಿಗಲಿಲ್ಲ. ಆ ವಯಸ್ಸು ಆಗೋ ಅಥವಾ ನಮ್ಮ ಜೊತೆ ಇದ್ದವರು ಆಗೋ, ನಾವು ಹಾಗೆ ಇರೋದರಿಂದ ಇನ್ನೊಬ್ಬರು ನಮಗೆಲ್ಲ, ನಾವು ಹಾಗೆ ಇರೋದರಿಂದ ನಮಗೆ ಹಾಗೆ ಇರೋರು ಸಿಕ್ಕರು. ಅದು ಆ ಕಾಲೇಜಿನ ಜೀವನ. ಆದರೆ ಮುಂದೆ PG ಯೂನಿವರ್ಸಿಟಿಗೆ ಹೋದಂತೆ ಬುದ್ಧಿ ಪಕ್ವ ಆಗ್ತಾ, ನಮಗೇನು ಬೇಕೋ ಅದನ್ನು ಪಡಿತಾ, ನಿಧಾನ ಮಾರ್ಗ ಅರಸ್ತಾ, ಇದೇ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಛಲ ಇಟ್ಕೊಂಡು ಹುಡುಕ್ತಾ ಇದ್ದಾಗ ಸಿಕ್ಕಿದ್ದು 34 ವರ್ಷಗಳ ನಂತರ. ಇವತ್ತು ಆ ಜೀವನ, ಆ ಸಾಧನೆಯ ನಂತರದ ಜೀವನ, ಆ ಕವಡೆ ಕಿಮ್ಮತ್ತಿನ ಜೀವನ ಇವತ್ತು ವಜ್ರ ಸದೃಶವಾಗಿ ಬೆಳಗ್ತಾ ಇದೆ. ಅಷ್ಟು ಸಂತೋಷವಾಗಿದ್ದೀವಿ, ಅಷ್ಟು ಆನಂದವಾಗಿದ್ದೀವಿ, ಅಷ್ಟು ನೆಮ್ಮದಿಯ ಜೀವನ ಇದೆ, ಅಷ್ಟು ಆರೋಗ್ಯಪೂರ್ಣ ಜೀವನ ಇದೆ, ಅಷ್ಟು ಸಂತೃಪ್ತಿಯ ಜೀವನ ಇದೆ. ದುಃಖದಿಂದ ಮುಕ್ತ ಆಗಿದ್ದೀವಿ, ಮೃತ್ಯು ಭಯದಿಂದ ಮುಕ್ತ ಆಗಿದ್ದೀವಿ. ಏನು ಬೇಕು ಇನ್ನೂ? ನಿಮಗೆ ಏನೇನು ಕೇಳ್ತೀರಿ ಹೇಳಿ? ಆಧ್ಯಾತ್ಮಿಕ ಜ್ಞಾನ ಸಂಪತ್ತು, ಏನೆಲ್ಲ ನೀವು ಏನು ಕೇಳ್ತಿರೋ ಅದೆಲ್ಲ ಈ 20 ವರ್ಷ, 2 ದಶಕಗಳಲ್ಲಿ ಸಿಕ್ತು. 2 ದಶಕಗಳಲ್ಲಿ ಸಿಕ್ತು. ನಿಮಗೂ ಬೇಕಾ ಇಂಥ ಜೀವನ? ನಿಮಗೂ ಬೇಕಾ? ಒಬ್ಬ ಸಾಧಾರಣ ವ್ಯಕ್ತಿ ಇವತ್ತು ಒಂದು ಶ್ರೇಷ್ಠ ಒಂದು ಪುಸ್ತಕವನ್ನು
ಕನ್ನಡಿಗರಿಗೆ ಒಂದು ಒಂದು ಕಾಣಿಕೆಯಾಗಿ ನೀಡುವಷ್ಟು ಸಮರ್ಥನನ್ನಾಗಿಸಿದರು ಗುರು. ಇದನ್ನು ನೀನು ಮಾಡು ಅಂದರು. ಸರ್, ಇದಕ್ಕೆ ನಾನು ಸ್ವಲ್ಪ ನಿಧಾನ ಆಗ್ತಾಯಿದೆ, ಯಾರನ್ನಾದರೂ ಕರ್ಕೊಳ್ತೀನಿ. 450 ಪುಟದ ಪುಸ್ತಕ ಇದು. ಸಮಯಕ್ಕೆ ಸರಿಯಾಗಿ ಮುಗಿಯುವ ಲಕ್ಷಣಗಳಿಲ್ಲ. ನೀನೊಬ್ಬನೇ ಮಾಡು ಸರ್. ಒಂದೊಂದು ವಾಕ್ಯದಲ್ಲಿಯೂ ಜೀವ ಇದೆ ಸರ್. ನಿಧಾನ ಆಗ್ತಾಯಿದೆ, ನೀನೇ ಮಾಡು, ಒಂದೊಂದು ವಾಕ್ಯದಲ್ಲಿಯೂ ಜೀವ ತುಂಬು ಅಂತ ಹೇಳಿ ಇಂಥದ್ದೊಂದು ಪುಸ್ತಕವನ್ನು ಕೊಡೋದಕ್ಕೆ ಗುರುಗಳು ಸಮರ್ಥ ಮಾಡಿದರಲ್ಲ. ಎಲ್ಲಿಂದ ಬಂತು ಈತನಲ್ಲಿ ಆ ಗುಣ? ಇವನು ದಿವಸಗವಾಯಿ ಕಾಯಿ ಕೈ ರಾತಗವಾಯಿ ಸೋಯಿ ಕೈ ಮಾಡ್ಕೊಂಡು ಇರ್ಬೋದಾಗಿತ್ತಲ್ಲ. ಇಂಥ ಎಷ್ಟು ಪುಸ್ತಕಗಳು, ಆತ್ಮಾಯಣ ಅಂತ ಇನ್ನೊಂದು ಔಟ್ ಆಫ್ ಪ್ರಿಂಟ್, ಇನ್ನೂ ಹಲವು ಪುಸ್ತಕಗಳು, ಉಸಿರು ಮತ್ತು ಧ್ಯಾನ, ಪಿರಮಿಡ್ ಯುಗ, ಇನ್ನೂ ಪುಸ್ತಕಗಳು, ಜ್ಞಾನ ಸೂರ್ಯ. ಎಲ್ಲಿಂದ ಬಂದು ಇವೆಲ್ಲ? ಆ ದಿವಸಗವಾಯಿ ಕಾಯಿ ಕೈ ಕಮ್ಮಿ ಮಾಡಿ, ರಾತಗವಾಯಿ ಸೋಯಿ ಕೈ ಕಮ್ಮಿ ಮಾಡಿ, ದಿವಸಗವಾಯಿ ಸಾಧನಾ ಕೈ, ರಾತಗವಾಯಿಗೆ ಲೇಖಿ ಕೈ, ಇದನ್ನೆಲ್ಲ ಮಾಡಿ ಮಾಡಿ ಈ ಹಂತಕ್ಕೆ ಬಂದೆ. ಆ ಜೀವನವನ್ನು ಹೀಗೆ ಕೌಡಿ ಜೈಸೆ ಜೀವನಕ್ಕೂ ಹೀರೆ ಬದಲೇ ಜಾಯ್, ಅದನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಸ್ಥಿತಿ ಯಾರು ಮಾಡಿದ್ರು? ಗುರು ನಮ್ಮನ್ನು ಗುರುತಿಸಿದ. ಗುರು ನಮ್ಮನ್ನು ಗುರುತಿಸಿ ಆ ಕೆಲಸ ಮಾಡಿಕೊಂಡ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು, ನೀನು ಈ ಕೆಲಸ ಮಾಡು, ನೀನು ಬಿಡಬೇಡ, ಮಾಡು, ತಗೋ ನೀನೇ ಮಾಡು. ಅದನ್ನು ಗುರುತಿಸಿ ಗುರುತಿಸಿ ಬ್ರಹ್ಮರ್ಷಿ ಪಿತಾಮಹರು ಕೊಟ್ಟು ಈ ಜೀವನ ಪಾವನಗೊಳಿಸಿದರು. ಸಿಕ್ಕರೆ ಅಂಥ ವ್ಯಕ್ತಿ ಕಡೆ ಸಿಗಬೇಕು. ಜೀವನ ರೂಪಿಸ್ಕೊಳ್ಬೇಕು ಅಂದರೆ ಅಂಥ ಗುರುವಿನ ಕಡೆ ಸಿಗಬೇಕು. ನಮ್ಮ ಗಂಟುಗಳೆಲ್ಲ ಒಡೆದು ತೆಗೆದು ನಮ್ಮನ್ನು ಥಳಥಳ ಅಂತ ಒಳಗಿಂದ ಬೆಳಗಲಿಕ್ಕೆ ಹಚ್ಚಿ ಅಂಥ ಗುರುವಿನ ಕಡೆ ಟ್ರೈನಿಂಗ್ ತಗೊಳ್ಳೋದಕ್ಕೆ ಗುಂಡಿಗೆ ಬೇಕು. ಜೀವನ ಧನ್ಯ. ನಿಮಗೆ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟಲ್ಲಿ, ಈ ಪಿರಮಿಡ್ ಧ್ಯಾನ ಕೇಂದ್ರಗಳಲ್ಲಿ ನಿಮ್ಮೆಲ್ಲರಿಗೂ ಯಾಕೆ ಸ್ವಾಗತ 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 ಅಂದರೆ, ಈ ವ್ಯಕ್ತಿ ಹಲವಾರು ಸಾಧನಾ ವಿಧಾನಗಳಲ್ಲಿ ಅಡ್ಡಾಡಿ ನೋಡಿದ್ದಾನೆ. ತನಗೆ ತಾನೇ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನೋ ಹಂತದಲ್ಲಿ ಎಲ್ಲ ಕಡೆ ಅಡ್ಡಾಡಿ ನೋಡಿದ್ದಾನೆ. ಎಲ್ಲ ಅತ್ಯುತ್ಕೃಷ್ಟವಾಗಿ ಕಾಣಿಸುತ್ತೆ. ಹೋದರೆ ಒಳಗಡೆ ಅಯ್ಯಪ್ಪ ಆಗಲೇ ಬಂದು. ಆದರೆ ಇಲ್ಲಿ ಏನಿದೆ, ಇಲ್ಲಿ ಬಂದು ನೋಡಿದರೆ ಎಲ್ಲರೂ ಸಾಧನೆ, ಕೂರ್ಚೋವಾಲಿ ಕೂರ್ಚೋವಾಲಿ ಕೂರ್ಚೋವಾಲಿ. ಎಲ್ಲಿ ಅವರ ಬ್ರಹ್ಮರ್ಷಿ ಪಿತಾಮಹರ ಕ್ಲಾಸಲ್ಲಿ ಹೋದರೆ ಕೂತ್ಕೋಬೇಕು 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 ಕೂತ್ಕೋಬೇಕು, ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು ಕೂತ್ಕೋಬೇಕು ಕೂತ್ಕೋಬೇಕು. ಬನ್ನಿ, 1 ಗಂಟೆ ಕ್ಲಾಸು, 2 ಗಂಟೆ ಕ್ಲಾಸು, 3 ಗಂಟೆ ಕ್ಲಾಸು, 4 ಗಂಟೆ ಕ್ಲಾಸು, ಕಂಟಿನ್ಯೂ 2-3 ಗಂಟೆ 4 ಗಂಟೆ ಧ್ಯಾನ 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 ಧ್ಯಾನ. ಎಲ್ಲರೂ ನಿಶ್ಚಲ ಮೂರ್ತಿಗಳಾಗಿರ್ತಾರೆ. ಸ್ವಾಧ್ಯಾಯ ಸ್ವಾಧ್ಯಾಯ. 1 ಸೆಕೆಂಡು ಒಬ್ಬ ಪಿರಮಿಡ್ ಮಾಸ್ಟರ್ ವೇಸ್ಟ್ ಮಾಡೋದಿಲ್ಲ. ಅವರ ಜೀವನವನ್ನು 1 ಕ್ಷಣನೂ ಹಾಳು ಮಾಡ್ಕೊಳ್ಳೋದಿಲ್ಲ. ಏನು ಮಾಡ್ಕೊಳ್ತಾರೆ ಇವರು? ಕೌಡಿ ಜೈಸೆ ಜನ್ಮಕ್ಕೂ ಹೀರೇ ಬದಲೇ ಜಾಯ್. ಕಬೀರರು ಚಡ್ಪಡಿಸ್ತಾರೆ, ನೀವು ವಜ್ರದಂಥ ಜೀವನವನ್ನು ಕೌಡೆ ಕಿಮ್ಮತ್ತಿಗೆ ತಂದ್ಕೊಂಡಿದ್ದೀರಿ ಅಂತ. ಇಲ್ಲಿ ಗುರುವಿನ ಕೈಗೆ ಸಿಕ್ಕರೆ ಕೌಡೆ ಕಿಮ್ಮತ್ತಿನ ಜೀವನವನ್ನು ವಜ್ರ ಕಿಮ್ಮತ್ತಿಗೆ ತಂದು ಕೊಡ್ತಾನೆ. ಅದಕ್ಕೆ ಕಬೀರ್ ಹೇಳ್ತಿರ್ತಾರೆ, पीछे लागा जायता लोकवेद के साथी आ गए थे सद्गुरु मिला ದೀಪಕ ದಿಯಾ ಹಾತಿ. ನಾನು ಜನಮರಳು ಜಾತ್ರೆ ಮರಳು ಅಂತ ಆ ಜನರ ಹಿಂದೆ ನಾನು ಹೊರಟಿದ್ದೆ. ಪೀಛೆ ಲಾಗ ಜಾಯತ ಲೋಕವೇದಕ್ಕೆ ಸಾಥಿ, ಜನಮರಳು ಜಾತ್ರೆ ಮರಳು ಅಂದ್ಕೊಂಡು ಆ ಜನರ ಹಿಂದೆ ನಾನು ಹಾಗೆ ಹೋಗ್ತಾ ಇದ್ದೆ. ಆಗೈತೈ ಸದ್ಗುರು ಮಿಲ, ಮುಂದೆ ನನಗೆ ಸದ್ಗುರು ಸಿಕ್ಕ. ನಾನು ಹಾಗೆ ಹೋಗ್ತಾ ಇದ್ದೆ, ಮುಂದೆ ನನಗೆ ಸದ್ಗುರು ಸಿಕ್ಕ. ದೀಪಕ ದಿಯಾ ಹಾತಿ, ನನ್ನ ಕೈಯೊಳಗೆ ಆತ ಏನು ಮಾಡಿದ? ಆ ದೀಪವನ್ನು ಕೊಟ್ಟ. ದೀಪ ಅಂದರೆ ಯಾವುದೋ ಒಂದು ಜ್ಯೋತಿ ಬೆಳಗಿಸಿ ನಿಮ್ಮ ಕೈಗೆ ಕೊಟ್ಟ ಅಂತಲ್ಲ, ನಿನ್ನ ಮಾರ್ಗದರ್ಶನ ಮಾಡ್ಕೊಳ್ಳೋದಕ್ಕೆ ನೋಡ್ಕೊಂತ ದೀಪ ಕೊಟ್ಟ ಈ ಜನರ ಜೊತೆ ಹೋಗುವಾಗ ಅಂತಲ್ಲ. ದೀಪಕ ದಿಯಾ ಹಾತಿ ಅಂದರೆ ನಿನ್ನ ಮಾರ್ಗವನ್ನು ನೀನೇ ಕಣ್ಕೋ ಅನ್ನುವಂಥ ಜ್ಞಾನ ದೀಪಕವನ್ನು ಕೈಯೊಳಗೆ ನೀಡಿದ. ನಮ್ಮ ಗುರುನು ನಮಗೆ ಜ್ಞಾನ ದೀಪಕವನ್ನು ಕೈಗೆ ನೀಡಿದ್ದಾನೆ. ಆ ಜ್ಞಾನ ದೀಪದ ಸಹಾಯದಿಂದಲೇ ನಾವು ಇವತ್ತು ನಿಮ್ಮೆದುರಿಗೆ ಬಂದಿದ್ದೀವಿ. ನಮ್ಗೆ ಗೊತ್ತು ಇವತ್ತಿನ ನಮ್ಮ ಜೀವನದ ಕೆಲಸ ಎಷ್ಟು ಶ್ರೇಷ್ಠ, ಎಷ್ಟು ಬೆಲೆ ಬಾಳುವಂಥದ್ದು ಅನ್ನೋದಲ್ಲಿ ಗೊತ್ತಿದೆ. ಆದರೆ ಅದಕ್ಕಿಂತ ಇದು ಅನಂತ ಕೋಟಿ ಪಟ್ಟು ಬೆಲೆ ಬಾಳುವುದು ಅನ್ನೋದನ್ನು ಅರ್ಥ ಮಾಡಿಕೊಂಡು
ಇವತ್ತು ನಿಮ್ಮೆದುರಿಗೆ ಕುಂತು ಈ ಮಾತನ್ನು ಹೇಳ್ತಾ ಇದ್ದೀವಿ. ಆ ಕೆಲಸಗಳನ್ನು ಪಕ್ಕಕ್ಕಿಟ್ಟು ಅದನ್ನು ಮಾಡ್ತೀವಿ, ಆದರೆ ಫಸ್ಟ್ ಪ್ರಯಾರಿಟಿ ಇದನ್ನು ಕೊಟ್ಟು ಆ ಕೆಲಸ ಮಾಡ್ತೀವಿ. ಹಾಗೇ ಥೈ ಸದ್ಗುರು ಮೇಲೆ, ಯಾಕೆಂದ್ರೆ ನಮಗೆ ಸದ್ಗುರು ಸಿಕ್ಕ. ಈ ಜನ್ಮದಲ್ಲಿ ಹುಡುಕ್ತಾ ಇದ್ದೆ ನಾನು. ಕಬೀರರ ಜೀವನ ಚರಿತ್ರೆ ಓದಿದ ಮೇಲೆ, ಇಂಥ ಮಹಾಪುರುಷರ ಜೀವನ ಚರಿತ್ರೆ ಓದಿದ ಮೇಲೆ ಎಲ್ಲರಿಗೂ ಒಂದೊಂದು ಹಂತದಲ್ಲಿ ಗುರು ಸಿಕ್ಕಿದ್ದಾನೆ. ಹಲವಾರು ಗುರುಗಳು ತಮಗೆ ತಾವೇ ಗುರುಗಳಾಗಿ, ರಮಣ ಮಹರ್ಷಿಗಳು, ಬುದ್ಧನಿಗೆ, ತೀರ್ಥಂಕರರಿಗೆ ಎಲ್ಲಿ ಗುರು ಇದ್ದಾರೆ, ತಮಗೆ ತಾವೇ ಗುರುಗಳಾಗಿ ಬೆಳಗಿದರು. ಆದರೆ ನಮಗೆ ಹುಡುಕ್ತಾ ಇದ್ವಿ ಮಾರ್ಗ ಬೇಕು ಅಂತ. ಆಗೈತೆ ಸದ್ಗುರು, ನಿಜವಾಗಲೂ ನಮಗೆ ಗುರು ಸಿಕ್ಕ. ನಾನು ಓಶೋ ನನ್ನ ಗುರು ಅಂತ ನಾನು ಹಗಲು ರಾತ್ರಿ ಇದ್ದೆ. ಓಶೋ, ನಾವು ಪೂನಾ ಸಮೀಪ, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಅಂದರೆ ಕೊಲ್ಲಾಪುರ ಸಮೀಪ, ನಾವು ಪೂನಾಕ್ಕೆ ಬಹಳ ಸಮೀಪ. ಆ ಚಿಕ್ಕೋಡಿಯಿಂದ ಯಾವಾಗ ಬೇಕಾದರೂ, ಅಥಣಿ ತಾಲೂಕಿನಿಂದ ಯಾವಾಗ ಬೇಕಾದರೂ ನಾವು ಪೂನಾ ಹೋಗ್ಬೋದು. ಅಂಥದ್ರಲ್ಲಿ ನಾಳೆ ಹೋಗೋಣ ಅಂದ್ಕೊಂಡು ಓಶೋ ಅವ್ರ ಬಾಡಿ ವೆಕೆಟ್ ಮಾಡಿದರು. ಅಯ್ಯೋ, ನನ್ನ ಎದೆ ಒಡೆದು ಹೋಯ್ತು. ಓಶೋನೇ ಕಳ್ಕೊಂಡ್ಬಿಟ್ಟು ನನ್ನ ಜೀವನದ ಗುರಿ ಏನು, ನನ್ನ ಗತಿ ಏನು ಅಂತ. ನಿಜವಾಗ್ಲೂ ಅನಾಥ ಪ್ರಜ್ಞೆ. ತಂದೆ ತಾಯಿ ಹೋದಾಗ ಯಾವ ರೀತಿ ಫೀಲ್ ಆಗುತ್ತೋ ಅದೇ ಫೀಲ್ ಆಯಿತು ನನಗೆ. ಜೀವನ ಶೂನ್ಯ ಆಯಿತು ನನ್ನ ಮಟ್ಟಕ್ಕೆ. ಹೊರಗಡೆ ಮಾತಿಗೆ ಮಾತ್ರ ನಾನಿದ್ದೆ, ಒಳಗಡೆ ನಾನೆಲ್ಲ ಖಾಲಿಯಾಗಿದ್ದೆ. ಎಂಥ ಅದ್ಭುತ ಚಾನ್ಸ್ ಕಳ್ಕೊಂಡೆ ನೀನು, ಇನ್ನೆಲ್ಲಿ ಹುಡುಕ್ತೀಯ ಅಂತ ಗುರುವನ್ನ ಅಂತ. ನನ್ನ ನಿರಾಸೆ, ನನ್ನ ಹತಾಸೆ, ನನ್ನ ಸ್ಥಿತಿ ನನಗೊಬ್ಬನಿಗೇ ಗೊತ್ತು, ನನ್ನ ಗುರು ಒಬ್ಬನಿಗೇ ಗೊತ್ತದು. ಒಂದು ದಶಕದ ನಂತರ ಬ್ರಹ್ಮರ್ಷಿ ಪಿತಾಮಹ ಕಾಣಿಸಿದ್ರು. ಮತ್ತೆ ಹಾಗೆ ಥೈ ಸದ್ಗುರು ಮಿಲ್ಯಾ. ಮತ್ತೆ ಮುಂದೆ ನನಗೆ ಸದ್ಗುರು ಸಿಕ್ಕ. ದೀಪಕ ದಿಯಾ ಹಾತಿ, ನನ್ನ ಕೈಯೊಳಗೆ ಜ್ಞಾನ ದೀಪ ಕೊಟ್ಟ. ಮಾರ್ಗ ದರ್ಶನ ಮಾಡೋದಕ್ಕೆ, ಆ ಮಾರ್ಗಕ್ಕೆ ಬೆಳಕಾಗಿ ನಾನು ನೋಡ್ಕೊಂಡು ಸಾಗೋದಕ್ಕೆ ನನಗೆ ಜ್ಞಾನ ದೀಪವನ್ನು ಕೊಟ್ಟ ಕೈಯೊಳಗೆ ಗುರು. ನಾನಿವತ್ತು ನಿಮ್ಮೆದುರಿಗೆ ಕುಂತಿದ್ದೀನಿ. 2 ದಶಕಗಳಿಂದ ಬ್ರಹ್ಮರ್ಷಿ ಪತ್ರಿಜಿಯವರ ಒಡನಾಟ ನನ್ನ ಜೀವನವನ್ನು ಪಾವನಗೊಳಿಸ್ತು. ಮಾಸ್ಟರ್ಸ್, ಎಷ್ಟು ಅದೃಷ್ಟವಂತ ನಾನು, ಎಷ್ಟು ಅದೃಷ್ಟವಂತ. ಆ ಗುರುವಿನೊಂದಿಗಿನ ಕ್ಷಣವನ್ನು ನಾನು ನೆನಬೇಕು. ಗುರುವಿನೊಂದಿಗೆ ಎಷ್ಟೆಲ್ಲ ಭಾರತದಾದ್ಯಂತ ಅಡ್ಡಾಡಿದ್ದೀನಿ. ಗುರುವಿನೊಂದಿಗೆ ಎಷ್ಟೋ ದಿನಗಳವರೆಗೆ ಇರೋ ಅವಕಾಶ ಸಿಕ್ಕಿದೆ, ಎಷ್ಟೋ ಪ್ರವಾಸಗಳನ್ನು ಮಾಡೋ ಅವಕಾಶ ಸಿಕ್ಕಿದೆ. ನಾನು ಎಷ್ಟೋ ಅದೃಷ್ಟವಂತ ಫ್ರೆಂಡ್ಸ್, ಎಷ್ಟೋ ಅದೃಷ್ಟವಂತ. ಎಲ್ಲ ಕಳೆದು ಹೋಯ್ತು, ಇನ್ನೇನು ನನ್ನ ಜೀವನ ಅಂಧಕಾರದಲ್ಲಿ ಮುಳುಗಿತ್ತು ಅಂತ ಮೈ ಮರೆತು ಅಂದರೆ ಹತಾಶನಾಗಿ ಹೋಯ್ತಪ್ಪ ಜೀವನ, ಮಿಸ್ ಆಯಿತು ಅನ್ನೋಂಥ ಸ್ಥಿತಿನಲ್ಲಿ ನಾನು ಕಂಗೆಟ್ಟು ಕಂಗಾಲಾದ ಹಾಗೆ ಒಂದು ಹಂತದಲ್ಲಿ ಇದ್ದಾಗ ಜಗ್ಗನೆ ಮುಂದೆ ಗುರು ಬೆಳಗಿದ ನನಗೆ. ಆ ಗುರುವಿನ ಕ್ಲಾಸಲ್ಲಿ ನಾನು ಫಸ್ಟ್ ಟೈಮ್ ಹೋದಾಗ, ಈ ಕಡೆ ಜೆಂಟ್ಸು, ಈ ಕಡೆ ಲೇಡೀಸು, ದೊಡ್ಡ ಸಭಾಭವನ ಮಧ್ಯೆ ದೊಡ್ಡ ಗೇಟು, ಒಳಗಡೆ ಹೋಗೋದಕ್ಕೆ ನಟ್ಟ ನಡು ಗುರು ದರ್ಶನ, ಎದುರಿಗೆ ನೇರ ಮಧ್ಯೆ ಗ್ರೀನ್ ಕಾರ್ಪೆಟ್, ರೆಡ್ ಕಾರ್ಪೆಟ್, ಇದನ್ನು ಹಾಸಿರುವಂಥ ಗ್ರೀನ್ ಕಾರ್ಪೆಟ್ ಹಾಸಿರುವಂಥ ಲೈನು, ಎದುರಿಗೆ ಕಂಡಿರೋ ಗುರು ನನಗೆ ಸಾಕ್ಷಾತ್ ಫಿಸಿಕಲಿ, ಭೌತಿಕವಾಗಿ ಓಶೋ ಕಾಣಿಸಿದರು. ಅಬ್ಬಾ, ನನ್ನ ಜೀವನದ ಪರಮಾದ್ಭುತ ಕ್ಷಣ ಅದು. ಶಬ್ದಗಳೇ ಇಲ್ಲ ಆ ಕ್ಷಣವನ್ನು ಹೇಳಿ. ನನ್ನ ಜೀವನದ ಮಹಾ ತಿರುವು ನೀಡಿದ ಕ್ಷಣ ಅದು. ಅದರಂಥ ಕ್ಷಣನೇ ನನ್ನ ಜೀವನದಲ್ಲಿ ಯಾವುದೂ ಇಲ್ಲ. ಯಾರನ್ನ ಮರ್ತು ಬಿಟ್ಟಿದ್ನೋ, ಮರ್ತು ಅಂದರೆ ಹತಾಶನಾಗಿ ಇನ್ನೇನು ಬಿಡು, ಇಟ್ ಈಸ್ ನಾಟ್ ಪಾಸಿಬಲ್, ಅದೇನು ಸಾಧ್ಯ ಇಲ್ಲ ಅನ್ನೋಂಥ ಸ್ಥಿತಿನಲ್ಲಿ ಇದ್ನೋ, ಆತನೇ ಎದುರಿಗೆ ಕುಂತಿದ್ದಾನೆ. ಸಾಕ್ಷಾತ್ ಓಶೋ ಎದುರಿಗೆ ಕುಂತಿದ್ದಾನೆ. ಅಬ್ಬಾ, ಇದೇ ಭೌತಿಕ ಕಣ್ಣುಗಳು ಸಾಕ್ಷಾತ್ ಓಶೋ ಅವರನ್ನು ಎದುರಿಗೆ ಸ್ಟೇಜ್ ಮೇಲೆ ನೋಡಿದರು. ದಿಗ್ಭ್ರಮೆಯಾಗಿ, ರೋಮಾಂಚನವಾಗಿ ಪುನಃ ಒಂದು ಕ್ಷಣ ಹೀಗೆಲ್ಲ ನೋಡಿಕೊಂಡು ಪುನಃ ಒಂದು ಕ್ಷಣ ನೋಡ್ತೀನಿ. ಮೇಣದ ಬತ್ತಿ ಕರಗಿದಂಗೆ ಹೀಗೆ ಓಶೋ ಅವರು ಕರಗ್ತಾ, ಬ್ರಹ್ಮರ್ಷಿ ಪಿತಾಮಹ ಅವರು ಹೀಗೆ ಪ್ರಕಟ ಆಗ್ತಾ. ಏನದು ರೂಪ, ಕರಗೋ ಪ್ರಕ್ರಿಯೆ, ಅದೊಂದು ಸಿನಿಮಾ, ಅದೊಂದು ಆ ಶೂಟಿಂಗ್ ಮಾಡಿದರೆ ಅರ್ಥ ಆಗುತ್ತೆ. ಆ ಓಶೋ ಮೂರ್ತಿ ಕರಗಿ ಒಳಗಡೆ ಬ್ರಹ್ಮರ್ಷಿ ಪಿತಾಮಹ ಮೂರ್ತಿ ಪ್ರಕಟ ಆಗ್ತದೆ. ಇನ್ನು ಈ ಕಡೆ ಬ್ರಹ್ಮರ್ಷಿ ಪತ್ರಿಜಿಯವರು, ಈ ಕಡೆ ಓಶೋ ಅವರು ಹೀಗೆ ಆಗ್ತದೆ. ಅಬ್ಬಾ, ಹಾಗೇನಾಯಿತು ನನ್ನ ಜೀವನ. ಬಂದು ಗುರು ನನಗೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ಫಸ್ಟ್ ಟೈಮ್, ಬಟ್ ನನ್ನವರ ಪೂರ್ವ ಜನ್ಮದ ಎಲ್ಲ ಅವರು ಎಲ್ಲ ನೋಡಿದವರು, ಈಗ ಸದಾ ತೃತೀಯ ನೇತ್ರವನ್ನು ಓಪನ್ ಮಾಡಿ ಇಟ್ಕೊಂಡು ನೋಡ್ತಾ ಇರುವಂಥವ್ರು ಹೆಗಲ ಮೇಲೆ ಕೈ ಹಾಕ್ಕೊಂಡು ತೊಗೊಂಡು ಬಂದರು. ಇವತ್ತು
ಇವತ್ತಿಗೂ ಅವ್ರ ಜೊತೆಗಿದ್ದೀನಿ. ಈ ಪಿ ಎಮ್ ಸಿ ಅಂದರೆ ಪತ್ರಿಜಿ ಮೆಡಿಟೇಷನ್ ಚಾನಲ್, PMC ಅಂದರೆ ಪಿರಮಿಡ್ ಮೆಡಿಟೇಷನ್ ಚಾನಲ್, PMC ಅಂದರೆ ಪ್ರತಿಯೊಬ್ಬ ಮಾಸ್ಟರ್ ಮೆಡಿಟೇಷನ್ ಚಾನಲ್. ಇಂಥದನ್ನು ಕ್ರಿಯೇಟ್ ಮಾಡಿಕೊಟ್ರು. ಈ ಜನ್ಮದಲ್ಲಿ ನೀವೇನು ಪುರಾಣಗಳಲ್ಲಿ ಓದ್ತಿರೋ ಪೂರ್ವಜನ್ಮದ ಸ್ಮರಣೆ, ಮುಂದಿನ ಜ್ಞಾನ, ಭವಿಷ್ಯದ ಜ್ಞಾನ, ನೀವೇನು ಓದ್ತಿರೋ, ಇನ್ನೂ ಏನೇನು ಓದ್ತಿರೋ ಅವೆಲ್ಲ ಎಲ್ಲ 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 ಜ್ಞಾನ ಇದೇ 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 ಜನ್ಮದಲ್ಲಿ. ಏನೇನೆಲ್ಲ ಆತ್ಮಗಳೊಂದಿಗೆ ಭೇಟಿ, ಆತ್ಮಗಳೊಂದಿಗೆ ಮಾತಾಡೋದು, ಅಗಲಿದವರೊಂದಿಗೆ ಮಾತಾಡೋದು, ಬರುವವರೊಂದಿಗೆ ಮಾತಾಡೋದು, ಜನ್ಮ ತಗೊಳ್ಳೋರೊಂದಿಗೆ ಅಬ್ಬಾ ಅಬ್ಬಾ ಅಬ್ಬಾ, ಏನುಂಟು ಏನಿಲ್ಲ ಇಲ್ಲಿ, ಇಂಥವರೇ ಬರ್ತಾರೆ ಅಂತ ಗೊತ್ತಾಗೋದು. ಎಷ್ಟು ಜ್ಞಾನ ಇದು, ಎಷ್ಟು ಜ್ಞಾನ. ಮತ್ತು ಮಾರ್ಗ ಎಷ್ಟು ಸರಳ. ಸಹಜ ಶ್ವಾಸವನ್ನು ಗಮನಿಸೋದು, ಸರಳ ಶಾಕಾಹಾರವನ್ನು, ಶುದ್ಧ ಶಾಕಾಹಾರವನ್ನು ಭೋಜನ ಮಾಡೋದು, ಪಿರಮಿಡ್ ಎನರ್ಜಿಯನ್ನು ಉಪಯೋಗ ಮಾಡೋದು, ಶುದ್ಧ ಮಾತು ಮಾತಾಡೋದು, ಶುದ್ಧವಾದ ಪುಸ್ತಕ ಓದೋದು, ಶುದ್ಧವಾದ ಈ ಸನ್ಮಿತ್ರರ ಜೊತೆಗೆ ಈ ಸಜ್ಜನ ಸಾಂಗತ್ಯ ಹೊಂದೋದು. ಎಷ್ಟು ಸರಳ ಜೀವನ, ಏನು ಕಷ್ಟ ಇಲ್ಲ. 1 ಪೈಸೆ ಕೊಡೋದಿಲ್ಲ, 1 ಪೈಸೆ ತಗೊಳ್ಳೋದಿಲ್ಲ, ನೋ ಮನಿ ಎಕ್ಸ್ಚೇಂಜ್, ಹಣದ ವ್ಯವಹಾರ ಇಲ್ಲ. ಎಷ್ಟು ಶುದ್ಧ ಪರಮಶುದ್ಧ ಮಾರ್ಗ ಇದು. 1 ಪೈಸೆ ಇಲ್ಲ. ಎಲ್ಲರೂ ನೇರ ಯಾರು ಬೇಕಾದರೂ ಗುರುಗಳಿಗೆ ಭೇಟಿಯಾಗೋದು ಅವಕಾಶ. ಏನೂ ಇಲ್ಲಿ ಒಂದು ಹಂತ ಇಲ್ಲ. ಇಂಥ ಹಂತಕ್ಕೆ ಬಂದವರಂತ ಭೇಟಿ ಆಗಬೇಕಾಗಿಲ್ಲ, ಇಷ್ಟು ಕೊಟ್ಟವರೇ ಭೇಟಿ ಆಗ್ಬೇಕಂತಿಲ್ಲ. ಅಬ್ಬಾ, ಗುರು ಅಂದರೆ ಹೀಗಿರಬೇಕು. ಏನಂತಾನೆ ಬ್ರಹ್ಮರ್ಷಿ ಪಿತಾಮಹ ಗುರು ನಮಗೆ ಬಹಳ ಆತ್ಮೀಯವಾಗಿ ಪ್ರಪ್ರಥಮವಾಗಿ ಏಕವಚನದಲ್ಲಿ ಅಂದೆ. ಏನಂತಾರೆ ನಮಗೆ ಬ್ರಹ್ಮರ್ಷಿ ಪಿತಾಮಹ ಅವರು? ಏನಂತಾರೆ? ಬಿ ಎ ಮಾಸ್ಟರ್, ಮತ್ತಿನೇನು ಅನ್ನೋದಿಲ್ಲ. ನೀನು ನಿನ್ನ ಪ್ರಭುತ್ವವನ್ನು ಸಾಧಿಸು, ನೀನು ಒಬ್ಬ ಮಾಸ್ಟರ್ ಆಗು, ನೀನು ಒಬ್ಬ ಗುರು ಆಗು, ನಾಟ್ ಎ ಡಿಸೈಪಲ್. ಆಗೈತೈ ಸದ್ಗುರು ಮಿಲ ದೀಪಕ ದಿಯಾ ಹಾತಿ. ಏನು ಮಾಡ್ತಾ ಇದ್ದಾನೆ ಬ್ರಹ್ಮರ್ಷಿ ಪಿತಾಮಹ, ಸದ್ಗುರು ಪರಮಗುರು ಬ್ರಹ್ಮರ್ಷಿ ಪಿತಾಮಹ ಏನು ಮಾಡ್ತಾ ಇದ್ದಾರೆ? ದೀಪಕ ದಿಯೋ ಹಾತಿ, ದೀಪಕ ದಿಯೋ ಹಾತಿ, ದೀಪಕ ದಿಯೋ ಹಾತಿ, ದೀಪಕ ದೇರೆಯ ಹಾತಿ, ದೀಪಕ ದೇರೆಯ ಹಾತಿ, ದೀಪಕ ದೇರೆಯ ಹಾತಿ. ಬಂದವ್ರ ಕೈಗೆ ದೀಪ ಕೊಡ್ತಾ ಇದ್ದಾರೆ. ಯಾವ ದೀಪ? ಜ್ಞಾನದ ದೀಪ. ನಿಮ್ಮ ಮಾರ್ಗ ನೀವು ನೋಡ್ಕೊಳ್ಳಿ. ಮಾರ್ಗ ತೋರಿಸೋದಕ್ಕೆ ಅವ್ರು ಬರೋದಿಲ್ಲ. ದೀಪಕ ದಿಯೋ ಹಾತಿ, ಚಲ್ ಅಪ್ಪೋ ದೀಪೋ ಭವ, ನಿನಗೆ ನೀನೇ ಬೆಳಕಾಗು, ಹೋಗು. ಈ ಜ್ಞಾನ ದೀಪ ಒಂದು ಕೊಟ್ಟರು, ನಿನಗೆ ನೀನೇ ಬೆಳಕಾಗು ಅಂತ ಹೇಳಿದರು. ಶ್ವಾಸದ ಒಳಗಡೆ ಮಾರ್ಗ ತೋರಿಸಿದ್ರು. ಚಲೋ ಅಪ್ಪೋ ದೀಪೋ ಭವ, ನಿನಗೆ ನೀನೇ ಬೆಳಕಾಗು. ಎಂಥ ಮಾರ್ಗ, ಎಂಥ ಶ್ರೇಷ್ಠತೆ. ಈ ಗುರುವಿಗೆ ಎಷ್ಟು ಕೃತಜ್ಞತೆ ಹೇಳಿದರು ಸಾಲದು. ಅದಕ್ಕೆ ಕಬೀರ್ ಹೇಳ್ತಾರೆ, ಗುರು ಅಂದರೆ ಯಾರು? ಗುರು ಅಂದರೆ ಭೌತಿಕ ಜೀವನದಲ್ಲಿ ಒಂದು ಕಾಲು, ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ಕಾಲು, ಆತ್ಮಲೋಕದಲ್ಲಿ ಒಂದು ಕಾಲು, ಭೌತಿಕ ಲೋಕದಲ್ಲಿ ಒಂದು ಕಾಲು. ಅಲ್ಲಿಯ ಜ್ಞಾನವನ್ನು ಕನ್ವರ್ಟ್ ಮಾಡಿ ಈ ಲೋಕದ ಜ್ಞಾನಕ್ಕೆ, ಈ ಮನುಷ್ಯರ ಭವದಲ್ಲಿ ಇರುವಂಥವ್ರಿಗೆ ಕನ್ವರ್ಟ್ ಮಾಡಿ ಹೇಳೋದಕ್ಕೆ 2 ಕಡೆ ಕಾಲಿಟ್ಕೊಂಡು ನಿಂತಿರುವಂಥ ಮಹಾನ್ ಶಕ್ತಿ ಅದು ಗುರು ಅಂದರೆ. ಅವ್ರಿಗೆ ಎರಡೂ ಗೊತ್ತು, ಆ ಕಡೆನೂ ಗೊತ್ತು, ಈ ಕಡೆನೂ ಗೊತ್ತು, ಆ ಆಟನೂ ಗೊತ್ತು, ಈ ಆಟನೂ ಗೊತ್ತು, ಆ ಲೀಲೆ ಗೊತ್ತು, ಈ ಆಟ ಗೊತ್ತು, ಈ ಲೀಲೆ ಗೊತ್ತು, ಆ ಲೀಲೆ ಗೊತ್ತು. ಅದಕ್ಕೆ ಕಬೀರ್ ಹೇಳ್ತಾರೆ, ಸಾರಿ ಧರ್ತಿ ಕಾಗದ ಕರು ಲೇಖನ ಸಬ ವನರಾಯಿ ಸಾತ್ ಸಮುಂದರ ಮಸೀಬನ तो भी गुरु वर्णन न किया जाए, तो भी गुरु वर्णन न की जाए. ಇಡೀ ಭೂಮಿಯನ್ನೆಲ್ಲ ಕಾಗದ ಮಾಡಿ, ಇಡೀ ಗಿಡ ಮರಗಳನ್ನೆಲ್ಲ ಲೇಖನಿ ಮಾಡಿ, ಸಪ್ತ ಸಮುದ್ರಗಳನ್ನು ಮಸಿ ಮಾಡಿ, ಭೂಮಿ ತುಂಬೆಲ್ಲ ಬರೆದರೂ ಗುರು ವರ್ಣನೆಯನ್ನ ಮಾಡುವುದು ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರು ಅಂತ ಗುರುಗಳು, ಎಲ್ಲ ಮಾರ್ಗವನ್ನು ನಿಮಗೆ ಸ್ಪಷ್ಟ ಮಾಡಿದವರು, ಎಲ್ಲ ಮಾರ್ಗವನ್ನು ಸ್ಪಷ್ಟ ಮಾಡಿದವರು. ಅದೃಷ್ಟ ಬೇಕು ಇಂಥ ಗುರು ಸಿಗೋದಕ್ಕೆ, ಪರಮಾದೃಷ್ಟ ಬೇಕು ಇಂಥ ಗುರು ಸಿಗೋದಕ್ಕೆ.
ಇವತ್ತೇ ಧ್ಯಾನಕ್ಕೆ ಬಂದ್ರೆ ಇವತ್ತೇ ಹೋಗಿ ನೀವು ಅವ್ರಿಗೆ ಭೇಟಿಯಾಗಿ ಥ್ಯಾಂಕ್ಸ್ ಕೊಡ್ಬೋದು. ಗುರು ಇದ್ದಾರೆ ಅನ್ನೋ ಕಾರಣಕ್ಕೆ ಏನು ನಮಸ್ಕಾರ ಏನೂ ಇಲ್ಲ. ಅವ್ರಿಗೆ ಗೊತ್ತು ನಾನು ದೇವರು ನೀವು ದೇವರು, ಅವರ ಒಂದೇ ವಾಕ್ಯ ನಾವೆಲ್ಲರೂ ದೇವರು ಅಂದಾಗ ಯಾರೇ ಹೊಸವರು ಬರಲಿ, ಎಷ್ಟೇ ಚಿಕ್ಕವರು ಬರಲಿ, ಎಷ್ಟೇ ದೊಡ್ಡವರು ಬರಲಿ, ಶೇಕ್ ಹ್ಯಾಂಡ್, we're all equal. He listen everyone. ಪ್ರತಿಯೊಬ್ಬರನ್ನ ಆಲಿಸ್ತಾರೆ ಅವರು, ಪ್ರತಿಯೊಬ್ಬರನ್ನೂ ಆಲಿಸ್ತಾರೆ. ದೊಡ್ಡವರು ಸಣ್ಣವರು ಅನ್ನೋದೇ, ಕಲಿತವರು ಕಲಿದವರು ಅನ್ನೋದೇ, ಬಡವರು ಬಲ್ಲಿದರು ಅನ್ನೋದೇ. ಪ್ರತಿಯೊಬ್ಬರ ಇತಿಹಾಸವನ್ನು, ಅವರ ಆತ್ಮಚೈತನ್ಯ ಶಕ್ತಿಯನ್ನು, ಅವರ ಪರಮ ಆತ್ಮದ ಶುದ್ಧತೆಯನ್ನು ನೋಡಿಕೊಂಡು ಅವರನ್ನು ಬೆಳಗೋದಕ್ಕೆ ಎಲ್ಲ ರೀತಿಯ ಮಾರ್ಗವನ್ನು ಪ್ರಶಸ್ತಗೊಳಿಸಿ ಮಾರ್ಗದರ್ಶನ ಮಾಡಿ ಸುಮ್ಮನೆ ಸಾಕ್ಷಿ ಭಾವದಿಂದ ನೋಡ್ತಾ ಇದ್ದಾರೆ. ಜೊತೆಗೆ ಸಂಗೀತ ಸಾಧನೆಯೊಂದು ನಮ್ಮನ್ನು ಧ್ಯಾನದ ದಿವ್ಯ ಲೋಕಕ್ಕೆ, ದಿವ್ಯ ಪರಿಮಳದ, ದಿವ್ಯ ಗಂಧ, ದಿವ್ಯ ಬೆಳಕು ಆ ಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ವೇಣು ನಾದದೊಂದಿಗೆ ವೇಣುವಾದನು. ನಾವು ಜೀವಮಾನದಲ್ಲಿ ನೋಡಿರುವಂಥ ವಾದ್ಯಗಳನ್ನು ನೋಡಿದ್ದೀವಿ, ಜೀವಮಾನದಲ್ಲಿ ಕೇಳಲಾರದಂಥ ಸಂಗೀತವನ್ನು ಕೇಳಿದ್ದೀವಿ. ಲಕ್ಷಾಂತರ ರೂಪಾಯಿ ಕೊಟ್ಟರೂ ನಮಗೆ ಸಾಧ್ಯವಾಗಲಾರದಂತಹ ಸಂಗೀತ ಕಚೇರಿಗಳನ್ನು ಉಚಿತವಾಗಿ ನಮಗೆ ಅವರು ಕೊಡಿಸಿದ್ದಾರೆ. ಆ ದಿವ್ಯ ಆ ಗಂಧರ್ವ ಲೋಕವನ್ನು ಸೃಷ್ಟಿ ಮಾಡಿದ್ದಾರೆ ಭೂಮಿ ಮೇಲೆ. ನಮಗೆ ಆ ವಾದ್ಯಗಳ ಹೆಸರು ಗೊತ್ತಿಲ್ಲ, ಆ ರಾಗದ ಹೆಸರು ಗೊತ್ತಿಲ್ಲ. ನಮಗೆ ಯಾವ ಸಮಯದಲ್ಲಿ ಯಾವ ರಾಗದ ಮೂಲಕ ಯಾವ ಹಂತಕ್ಕೆ ನಮ್ಮನ್ನು ತಗೊಂಡು ಹೋಗ್ಬೇಕು ಅದನ್ನು ಪ್ರತಿನಿತ್ಯ ಮಾಡ್ತಾ ಇರೋರು. ಎಷ್ಟು ಹೇಳಿದರೂ ಕಡಿಮೆ. ಅದಕ್ಕೆ ಕಬೀರ್ ಹೇಳ್ತಾರೆ, ಇಡೀ ಭೂಮಿಯನ್ನು ಕಾಗದ ಮಾಡಿ, ಗಿಡ ಮರಗಳನ್ನೆಲ್ಲ ಲೇಖನಿ ಮಾಡಿ, ಸಪ್ತ ಸಮುದ್ರವನ್ನು ಮಸಿ ಮಾಡಿ ಬರೆದರೂ ಗುರುವಿನ ವರ್ಣನೆ ಮಾಡೋದು ಸಾಧ್ಯ ಇಲ್ಲ ಅಂತ. ಅದಕ್ಕೆ ಗುರು ಗೋವಿಂದ ದೌ ಖಡೆ ಕಾಕೆ, ಗುರು ಗೋವಿಂದ ದೌ ಖಡೆ ಕಾಕೆ ಲಾಗೂ ಪಾಯ್, ಬಲಿಹಾರಿ ಗುರು ಆಪನೆ ಜಿನ್ ಗೋವಿಂದ ದಿಯೋ ಬತಾಯ್. ಅರೆ ಬಾಪ್ರೆ, ಇದು ಎಲ್ಲರೂ ನೀವು ಹೈಸ್ಕೂಲಲ್ಲಿ ಬೇರೆ ಬೇರೆ ಕ್ಲಾಸಲ್ಲಿ ಕೇಳಿರುವಂಥ ದೋಹೆನೇ ಇದು. ಆದರೆ ಎಷ್ಟು ಅದ್ಭುತ ದೋಹೆ ಅಂದರೆ, ಗುರು ಮತ್ತು ಭಗವಂತ ಇಬ್ಬರು ಜೊತೆಯಾಗಿ ನಿಂತಾಗ ಈ ಕಬೀರ ಅನ್ನೋ ಶಿಷ್ಯನಿಗೆ ಗೊಂದಲ, ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು? ಎಷ್ಟು ರೂಪಕ ಅದ್ಭುತವಾಗಿದೆ ವಿಚಾರ ಮಾಡಿ. ಗುರುವಿಗೆ ನಮಸ್ಕಾರ ಮಾಡ್ತೀಯಾ? ಭಗವಂತ ಗುರುವಿನ ಹತ್ರ, ಗುರುವಿನ ಜೊತೆಗೆ ಪ್ರಪ್ರಥಮವಾಗಿ ಬೆಳಗುತ್ತಾ ಇದ್ದಾನೆ. ನನಗೆ ನೀನು ನಮಸ್ಕಾರ ಮಾಡೋದಿಲ್ಲ ಅಂತ ಆ ಭಗವಂತ, ಆ ಪರಮ ಪ್ರಕಾಶ ಆತ ಹೋದರೆ ಏನು ಗತಿ, ಏನು ಕತೆ? ಭಗವಂತನಿಗೆ, ಪರಮಾತ್ಮನಿಗೆ ನಮಸ್ಕಾರ ಮಾಡ್ತೀಯಾ? ಮಗನೇ, ನಾನು ನಿನಗೆ ತೋರಿಸಿದ ಮಾರ್ಗದಿಂದ, ಮಗನೇ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆ, ಕೈ ಮುಗಿತೀನಿ. ನಿಮ್ಮ ಬೆಂಗಳೂರು ಭಾಷೆಯಲ್ಲಿ ಹೇಳಬೇಕು ಅಂದರೆ ಮಗುವೆ. ಸೇಮ್ ಅಫೆಕ್ಷನೇಟಲ್ಲಿ ಎರಡು ಈಕ್ವಲಿ ಮೀನಿಂಗ್. ಓಕೆ, ಸಮಾನವಾಗಿ ಆ ಅದ್ಭುತ ಆ ಪ್ರೀತಿಯನ್ನು ಕೊಡುತ್ತೆ. ಮಗನೇ, ನಿನಗೆ ಮಾರ್ಗ ತೋರಿದ್ದೀನಿ ಅಂತ ತಾನೇ ನಿನಗೆ ಈತ ಕಾಣಿಸ್ತಾ ಇರೋದು. ನನಗೆ ನೀನು ನಮಸ್ಕಾರ ಮಾಡಲಿಲ್ಲ ಅಂದ ಆತ್ಮೀಯತೆಯಿಂದ ಗುರು ಬೈದ್ರೆ ಏನು ಮಾಡಬೇಕು ಶಿಷ್ಯನ? ಆ ಗೊಂದಲ. ಬಲಿಹಾರಿ ಗುರು ಆಪನೆ ಜಿನ್ ಗೋವಿಂದ ದಿಯೋ ಬತ್ತಾಯ್. ಮಗುವೇ, ನಾನು ನಿನ್ನ ಜೊತೆಗೆ ಸದಾಕಾಲ ಇದ್ದೀನಿ, ಪರಮಾತ್ಮ ಪ್ರತ್ಯಕ್ಷ ಆಗಿದ್ದಾನೆ, ಪರಮಾತ್ಮನಿಗೆ ನಮಸ್ಕಾರ ಮಾಡುವಂಥ ಆ ಕೈಸನ್ನೆ ಕಣ್ಸನ್ನೆ ಮೂಲಕ ಹೇಳ್ತಾನಲ್ಲ ಗುರು, ಅದು ಗುರು. ಗುರು ಅಂದರೆ ಯಾರು? ನಮ್ಮ ಪ್ರಿಯ ವೀಕ್ಷಕರೇ, ನಮ್ಮ ಪ್ರಿಯ ಮಾಸ್ಟರ್ಸ್, ನಮ್ಮ ಪ್ರಿಯ ಮೈ ಡಿಯರ್ ಫ್ರೆಂಡ್ಸ್, ಗುರು ಅಂದರೆ ಯಾರು? ನಮ್ಮೊಳಗಿನ ಲಘುತ್ವವನ್ನು ಕಿತ್ತು ತೆಗಿಯೋನು. ಆತನನ್ನು ನೋಡಿದಾಗ ನಮ್ಮೊಳಗಿನ ಲಘುತ್ವ, ಆತನ ಗುರು ನಮಗೆ ಹೇಳೋದು ಬೇಡ, ಆ ಗುರುವನ್ನು ನೋಡಿದಾಗ ನಮ್ಮ ಲಘುತ್ವ ಅರ್ಥ ಆಗುತ್ತೆ. ಅಯ್ಯೋ, ನಾವೆಷ್ಟು ಹಗುರ, ಆತ ಎಷ್ಟು ಭಾರಿ. ಗುರು ಅಂದರೆ ಭಾರಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.